ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಸಂಜೆ ಅಂದರೆ ರಾತ್ರಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. 7 ಗಂಟೆ ಆಗಿದೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸೊ ತುಂಬ ಜನ ತುಂಬ ರಿಕ್ವೆಸ್ಟೆಡ್ ವ್ಲಾಗ್ ಅಂತ ಹೇಳಿದ್ರೆ ನಿಮ್ಮ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ. ಯಾಕಂದರೆ ತುಂಬ ಎಷ್ಟೊಂದು ತಿಂಗಳಿಂದ ನೀವು ಕೇಳ್ತಾನೆ ಇದ್ದೀರಾ ಜ್ಯುವೆಲರಿ ವ್ಲಾಗ್ ಮಾಡಿ ಅಂತ. ಸೊ ವಿಡಿಯೋ ಮಾಡೋದ್ಮೇಲಾದರೂ ಲೈಕ್ ಮಾಡಲೇಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಶಾಂತ್ನ ಮಲಗಿಸ್ಬಿಟ್ಟು ನಾನು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು, ಹಾಗಾಗಿ ನಾನು ವಿಡಿಯೋ ಏನೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ನೈಟು ಫ್ರೀ ಆಗಿರೋದ್ರಿಂದ 7 ಗಂಟೆ ಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಏನಿಲ್ಲ, ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಕಲೆಕ್ಷನ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ತುಂಬ ತೊಗೊಂಡ್ಬಿಟ್ರೆ ಏನಂದರೆ ಇದೇ ಸ್ಯಾರಿಗೆ ಇದೇ ಜ್ಯುವೆಲರ್ಸ್ನ ಹಾಕಬೇಕು ಆಗುತ್ತೆ. ಸೊ ಒಂದೇ ಕಲೆಕ್ಷನ್ಸ್ ಇದ್ದರೆ ಎಲ್ಲ ಸ್ಯಾರಿಗೂ ಒಂದೇ ಥರ ಹಾಕ್ಕೊಳ್ಬೇಕಾಗತ್ತೆ ಅಂತ ಹೇಳಿ ನಾನೇನು ಮಾಡಿಬಿಟ್ಟಿದ್ದೀನಿ, ಸೊ ಜ್ಯುವೆಲರ್ಸ್ನ ಜಾಸ್ತಿ ತೊಗೊಳ್ಳೋದೇ ಬೇಡ, ರೆಂಟಲ್ಲಿ ತೊಗೊಬಿಡೋಣ ಅಂತ ಹೇಳಿ ಸೊ ಅಷ್ಟಾಗಿ ನಾನು ಜ್ಯುವೆಲರ್ಸ್ನೆಲ್ಲ ಪರ್ಚೇಸ್ ಮಾಡಿಲ್ಲ. ನನಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ರೆಂಟಲ್ಲೇ ಪರ್ಚೇಸ್ ಮಾಡಿಬಿಟ್ಟು ಸೊ ಫಂಕ್ಷನ್ಗೆ ವೇರ್ ಮಾಡಿ ರಿಟರ್ನ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ. ಸೊ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನಾನು ಕೆಲವೊಂದು ಈ ರೀತಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಸೊ ಜ್ಯುವೆಲರ್ಸ್ ಅಂದ ತಕ್ಷಣ ನೀವು ಅಂದ್ಕೊಳ್ಬೋದು ಗೋಲ್ಡ್ ಜ್ಯುವೆಲರ್ಸ್ ಅಂತ. ಚಾನ್ಸೇ ಇಲ್ಲ. ನಾನಿವತ್ತು ತೋರಿಸ್ತಾ ಇರೋದು ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೋಲ್ಡ್ ವಿಡಿಯೋ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನ ನೀವು ಕೇಳ್ತಾ ಇರೋದ್ರಿಂದ ಈ ಒಂದು ಕಲೆಕ್ಷನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಇಯರಿಂಗ್ಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನನ್ನ ಮದುವೆ ಟೈಮಲ್ಲಿ. ಸೊ ಸಕ್ಕತ್ತಾಗಿದೆ. ನಾನು ತುಂಬ ರೇರಾಗಿ ಈ ಓಲೆ ಎಲ್ಲ ಹಾಕ್ಕೊಂಡಿರೋದು. ಸೊ ನಾನು ಇಲ್ಲಿ ಅಥವಾ ಇಲ್ಲಿ ಪಿಕ್ಚರ್ಸ್ನ ಯಾವುದಾದ್ರೂ ಶೇರ್ ಮಾಡ್ತಾ ಹೋಗ್ತೀನಿ, ಓಕೆನಾ? ತುಂಬ ಚೆನ್ನಾಗಿದೆ ಈ ಒಂದು ಇಯರಿಂಗ್ಸ್. ಬೇಕಂತ ನನ್ನ ಇದ್ರದ್ದು ಲಿಂಕ್ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನನ್ನ ಹತ್ರ ಈ ಇಯರಿಂಗ್ಸ್ ಲಿಂಕ್ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು, ಓಕೆನಾ? ಈ ಇಯರಿಂಗ್ಸ್ ಮುತ್ತು ಇದೆ, ಅಂದರೆ ಸ್ಟೋನ್ ವರ್ಕ್ ಜಾಸ್ತಿ ಇರೋದು. ಸ್ಟೋನ್ ಅಂತ ಅಲ್ಲ, ಸೊ ಮುತ್ತು ಅಂತ ಅಂತಾರಲ್ವ, ಮಣಿ ವರ್ಕ್, ಬೀಡ್ಸ್ ವರ್ಕು. ಸೊ ಸಕ್ಕತ್ತಾಗಿ ಕಾಣಿಸುತ್ತೆ, ರಿಚ್ಚಾಗಿ ಕಾಣಿಸುತ್ತೆ. ಇಯರಿಂಗ್ಸ್ನ ಏನಾದರೂ ವೇರ್ ಮಾಡಿದ್ರೆ ಸ್ಯಾರಿಗಂತೂ ಮೈ ಗಾಡ್ ಸಕ್ಕತ್ತಾಗಿ ಕಾಣಿಸುತ್ತೆ. ಕುರ್ತೀಸು ಸ್ಯಾರಿಗೆ, ನಾನು ಸ್ಯಾರಿಗೆ ಅಂತ ಇದನ್ನು ತಗೊಂಡಿದ್ದು ನನ್ನ ಮದುವೆ ಟೈಮಲ್ಲಿ, ಓಕೆನಾ? ಸೊ ಇವಾಗ ಪ್ಯಾಕ್ ಎಲ್ಲ ಮಾಡೋದಕ್ಕಾಗಲ್ಲ, ಫಾಸ್ಟಾಗಿ ವಿಡಿಯೋ ಮುಗಿಸ್ಬಿಡೋಣ. ಸೊ ನೆಕ್ಸ್ಟು ಲಿಶಾಂತ್ ಎದ್ಬಿಡ್ತಾನಲ್ಲ. ಸೊ ಇದೊಂದು ಸಿಲ್ವರ್ ಜ್ಯುವೆಲರ್ಸ್ ಇರೋದು, ಇದು ಕೂಡ ಬಂದ್ಬಿಟ್ಟಿದೆ ಜೊತೆಲಿ. ಇದನ್ನು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಸಿಲ್ವರ್ ಜ್ಯುವೆಲರ್ಸ್ ಚೆನ್ನಾಗಿದೆಯಾ? ಸ್ಟೋನ್ ವರ್ಕ್, ವೈಟ್ ಸ್ಟೋನ್ ವರ್ಕ್ ಇದೆ. ಆ್ಯಂಡ್ ಪಿಂಕ್ ಕಲರ್ ಮೇನ್ ಸ್ಟೋನ್ ಏನಿದೆ ಅಂದರೆ ಅದು ಪಿಂಕ್ ಕಲರು. ಸೊ ಚೆನ್ನಾಗಿದೆ ಇದು ಒಂದು.
ರಾತ್ರಿ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನಿಮಗೆ ಡಿಮ್ಮಾಗಿ ಕಾಣಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಟೈಮ್ ಅಂತೂ ನಿಜವಾಗ್ಲೂ ನನಗೆ ವಿಡಿಯೋ ಮಾಡೋದಕ್ಕಾಗಲ್ಲ, ಲಿಶಾಂತ್ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ಈ ಒಂದು ಚೋಕರ್, ಇದನ್ನು ನನಗೆ ಕೊಲಾಬ್ರೇಷನ್ ನಿಶಾಂತ್ ಇದ್ಬಿಡ್ತಾನೆ. ಸೊ ಇದು ಈ ಒಂದು ಚೋಕರ್ ನನಗೆ ಕೊಲಾಬ್ರೇಷನ್ ಮೂಲಕ ತರಿಸ್ಕೊಂಡಿತ್ತು, ಈ ಒಂದು ಚೋಕರ್ನ. ಇದಂತೂ ಸಖತ್ತಾಗಿ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿದಾಗ. ಇಯರಿಂಗ್ಸ್ ಈ ಥರ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಏನಂದರೆ ಕೊಲಾಬ್ರೇಷನ್ ಮಾಡಿರೋದಲ್ವಾ, ಸೊ ಹಾಗಾಗಿ ಇದ್ರ ಪ್ರೈಸ್ ಗೊತ್ತಿಲ್ಲ. ಸೊ ನೋಡ್ತಿರ್ಬೋದು, ನಾನು ಸ್ಯಾರಿ ವೇರ್ ಮಾಡಿದಾಗ ಆಲ್ಮೋಸ್ಟ್ ಈ ಜ್ಯುವೆಲರಿನ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟು ಈ ಒಂದು ಚೋಕರ್, ಇದಂತೂ ಮೈ ಗಾಡ್, ನನ್ನ ಮದುವೆಯಲ್ಲಿ ತಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ, ಲಕ್ಷ್ಮಿ ಏನಂತಾರೆ, ಲಕ್ಷ್ಮಿ ಡಿಸೈನು. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಹಿಂಗೆ ಹಾಕ್ಕೊಳ್ಳೋದು. ನನ್ನ ಮದುವೆ ಟೈಮಲ್ಲಿ ನಾನು ಆಲ್ಮೋಸ್ಟ್ ತಗೊಂಡಿರೋದು ಜಾಸ್ತಿ. ಈ ಒಂದು ಜ್ಯುವೆಲರ್ಸ್ನ ನಾನು ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ ರಾಮನಗರದಲ್ಲೇ ಇರೋದು, ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ಗಟ್ಟಿಯಾಗಿದೆ. ಕಾಸಿನ ಸರ ಟೈಪ್ ಏನೋ ಕಾಣಿಸುತ್ತೆ ಇದನ್ನು ವೇರ್ ಮಾಡಿದಾಗ, ಯಾಕಂದರೆ ಲಕ್ಷ್ಮಿ ವರ್ಕ್ ಇದೆ ಅಲ್ವಾ, ಸೊ ಹಂಗೆ ಕಾಣಿಸುತ್ತೆ. ಸೊ ಇದಕ್ಕೆ ಇಯರಿಂಗ್ಸ್ ಇಲ್ಲ, ಬರೀ ಚೋಕರ್ ಅಷ್ಟೇ, ಇಯರಿಂಗ್ಸ್ ಇಲ್ಲ. ನನ್ನ ಮದುವೆ ಜ್ಯುವೆಲರ್ಸ್, ನನ್ನ ಮದುವೆ ಮುಹೂರ್ತದಲ್ಲಿ ನಾನು ಏನೆಲ್ಲ ಜ್ಯುವೆಲರ್ಸ್ನ ಹಾಕ್ಕೊಂಡಿದ್ದೆ ಅದರಲ್ಲಿ ಈ ಒಂದು ಜ್ಯುವೆಲರ್ಸ್ ಕೂಡ ನಾನು ವೇರ್ ಮಾಡಿದ್ದೆ. ಸೊ ನೆಕ್ಸ್ಟು ಈ ಒಂದು ಇಯರಿಂಗು, ಇದನ್ನು ನಾನು 10th ತಗೊಂಡಿದ್ದು. ಒಂದು ಡ್ಯಾನ್ಸ್, ಭರತನಾಟ್ಯ ಡ್ಯಾನ್ಸ್ಗೆ ಅಂದ್ಕೊಳ್ತೀನಿ, 10th ಪರ್ಚೇಸ್ ಮಾಡಿದ್ದು, ಭರತನಾಟ್ಯ ಡ್ಯಾನ್ಸ್ಗೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅವಾಗ ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದು ನೋಡಿ. 10th ಪರ್ಚೇಸ್ ಮಾಡಿರೋದು ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಈ ಹಳೆ ಕಾಲದವರೆಲ್ಲ ಹಾಕೊಳ್ತಾರೆ ಗೊತ್ತಾ, ಮುತ್ತು ನಾಲೆ ಜುಮ್ಕಿ, ಸೊ ಹಾಗೆ ಕಾಣಿಸುತ್ತೆ ಇದು. ಚೆನ್ನಾಗಿದೆ, ಕ್ಯೂಟಾಗಿ. ಇದಂತೂ ಸ್ಯಾರಿಗಳಿಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್ಸ್. ಇದು ಏನಕ್ಕೆ ಅಂತ ಹೇಳಿದ್ರೆ ವೈಟ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ ಅಲ್ವಾ, ಸೊ ನೋಡಿ. ಹಾಗಾಗಿ ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಈ ಒಂದು ಸರ, ಇದನ್ನು ನಾನು ಎಲ್ಲಿ ತಗೊಂಡೆ ಅಂದರೆ, ಎಲ್ಲಿ ತಗೊಂಡೆ, ಹಾಂ, ಶೃಂಗಾರ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ನನ್ನ ಸೀಮಂತ ಟೈಮಲ್ಲಿ, ನನ್ನ ಸೀಮಂತಕ್ಕೆ ಅಂತಲೇ ನಾನು ಈ ಒಂದು ಜ್ಯುವೆಲರ್ನ ಪರ್ಚೇಸ್ ಮಾಡಿದ್ದು, ಶೃಂಗಾರ್ ಸ್ಟೋರ್ ರಾಮನಗರದಲ್ಲಿ. ಸೊ ಇದು ಚೋಕರ್ ಥರ, ಅಂದರೆ ಸೊ ಇಷ್ಟು ಬರುತ್ತಲ್ಲ, ಇಷ್ಟು ಸರ, ಮತ್ತು ಲಾಂಗ್ ಒಂದಿದೆ, ಚಿಕ್ಕದೊಂದು, ಶಾರ್ಟ್ ಒಂದು, ಲಾಂಗ್ ಒಂದು ಸರ ಇದೆ. ಸೊ ಇಲ್ಲಿ ಲಕ್ಷ್ಮಿ
ಮತ್ತು ಮಾವಿನಕಾಯಿ ಕಾಂಬಿನೇಷನ್. ಒಂದು ನಿಮಿಷ. ಸೊ ಇಲ್ಲಿ ವಿಡಿಯೋ ಪ್ಲೇ ಮಾಡ್ತಾ ಇರ್ತೀನಲ್ವಾ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಇದೆ ಅಂತ. ಇದು ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಅಂದರೆ ಇದೇನಿದೆ ಈ ಗೋಲ್ಡ್ ವರ್ಕ್, ಇದು ದಪ್ಪ ಇದೆ, ಅಷ್ಟು ಬೇಗ ಬೆಂಡ್ ಆಗೋದಿಲ್ಲ. ಸೊ ಕ್ವಾಲಿಟಿ ವೈಸ್ ನಾವು ಏನೇ ಒಂದು ಪರ್ಚೇಸ್ ಮಾಡ್ತೀವಿ ಜ್ಯುವೆಲ್ಲರ್ಸ್ನ ಅಂತ ಹೇಳಿದರೆ ಕ್ವಾಲಿಟಿ ವೈಸ್ನ ನೋಡಿ ನೀವು ಪರ್ಚೇಸ್ ಮಾಡಿ. ಸೊ ಹೆಂಗೆಂಗೋ ಕಡಿಮೆ ರೇಟ್ ಅಲ್ವಾ ಅಂತ ಹೇಳಿ ಸುಮ್ಮನೆ ಹಿಂಗೆ ಮುಟ್ಟಿದ ತಕ್ಷಣ ಬೆಂಡ್ ಆಗೋ ಥರ ಎಲ್ಲ ತೊಗೊಳೋದಕ್ಕೆ ಹೋಗ್ಬೇಡಿ. ಅಮೌಂಟೇ ಕೊಡ್ತೀವಂತೆ ಏನಕ್ಕೆ ಆ ಥರ ಅಲ್ವಾ, ಕ್ವಾಲಿಟಿ ಚೆನ್ನಾಗಿರೋದನ್ನ ತಗೊಳ್ಳಿ. ಅದಕ್ಕೆ ಇದು ಎಕ್ಸ್ಟ್ರಾ ಒಂದು ಲೇಸ್. ಸೊ ಅದು ಲಾಂಗ್ ಒಂದು ತೋರಿಸ್ಬೇಕು ನಿಮಗೆ. ಇವಾಗ ಶಾರ್ಟ್ ಸರ ಏನು ನೋಡಿದ್ರಿ ಅದ್ರದ್ದೇ ಲಾಂಗ್ ಸರ. ಇಷ್ಟುದ್ದ ಬರುತ್ತೆ ಹಿಂಗೆ ಹಾಕೊಂಡಾಗ. ನನ್ನ ಸೀಮಂತದಲ್ಲಿ ನಾನು ಇದೇ ಜ್ಯುವೆಲ್ಲರ್ಸ್ನ ವೇರ್ ಮಾಡಿರೋದು. ಚೆನ್ನಾಗಿ ಕಾಣಿಸುತ್ತೆ. ಮಾವಿನಕಾಯಿ ಡಿಸೈನ್ ವರ್ಕ್ ಇದೆ ಅಲ್ಲ, ಆ್ಯಂಡ್ ಲಕ್ಷ್ಮಿ ವರ್ಕ್ ಇದೆ, ಹಾಗಾಗಿ ಇದು ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಳಿಗೆ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಇಯರಿಂಗ್ಸ್ ಬಂದು ಈ ರೀತಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಸೇಮ್ ಒಳ್ಳೆ ಈ ಗೋಲ್ಡ್ ಜ್ಯುವೆಲ್ಲರ್ಸ್ ಇರುತ್ತಲ್ವ ಹಾಗೆ ಕಾಣಿಸುತ್ತೆ. ಇಲ್ಲಿ ಲಕ್ಷ್ಮಿ ವರ್ಕ್ ಇದೆ. ಸೊ ನಿಮಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ನೆಕ್ಸ್ಟ್ ಬಂದು ಈ ಒಂದು ಚೋಕರ್. ಇದನ್ನು ಕೂಡ ನಾನು ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಎಷ್ಟು ಶೈನಿಂಗಾಗಿ ಕಾಣಿಸುತ್ತೆ ಅಂದರೆ ಈ ತಾವರೆ ಹೂವು ಇರುತ್ತಲ್ಲ ಹಾಗೆ ಶೈನಿಂಗಾಗಿ ಹೊಳಿತಾ ಇರುತ್ತೆ ವೇರ್ ಮಾಡಿದಾಗ. ಚೆನ್ನಾಗಿದೆ ಈ ಒಂದು ಚೋಕರ್. ಇದನ್ನು ಕೂಡ ನನ್ನ ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಏನಿದು ಎಲ್ಲ ಮದುವೆ ಟೈಮಲ್ಲಿ ತಗೊಂಡಿದ್ದ ಅಂತ ನೀವು ಕೇಳ್ಬೋದು. ಮದುವೆಗಿಂತ ಮುಂಚೆ ತಗೊಂಡಿದ್ದೀನಿ, ಅದನ್ನೆಲ್ಲ ನಾನು ಕೆಲವೊಂದು ಅಮ್ಮನಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನು ಕೆಲವೊಂದು ಏನು ಇದು ಅಂದರೆ ಚಿಕ್ಕ ವಯಸ್ಸಲ್ಲಿ ತಗೊಂಡಿರೋದಲ್ವ, ಸೊ ಅದನ್ನೆಲ್ಲ ಈಗ ವೇರ್ ಮಾಡಲ್ಲ ಅಂತ ಹೇಳಿ ನಾನು ಮನೆ ಅಕ್ಕಪಕ್ಕದವ್ರು ಇರ್ತಾರಲ್ವ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಅಂದರೆ ನಾನು ಕೊಟ್ಟಿಲ್ಲ, ನಮ್ಮಮ್ಮ ಕೊಟ್ಬಿಟ್ಟಿದ್ದಾರೆ. ಹೆಂಗಿದ್ರು ಇವಳು ಹಾಕೊಳ್ಳೋದಿಲ್ಲ, ನೀವಾದರೂ ಹಾಕ್ಕೊಳ್ಳಿ ಅಂತ ಹೇಳಿ ಊರಲ್ಲಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ಮತ್ತು ಫಸ್ಟ್ಗೆ ನಾನೇನು ತೋರಿಸ್ದೆ ಇದನ್ನು ಮದುವೆ ಟೈಮಲ್ಲಿ ಮಹಿ ನನಗೆ ಕೊಡಿಸಿದ್ದು. ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ಅವ್ರಿಗೆ ಕೊಡಿಸಿದ್ದು. ಇದನ್ನು ಆ್ಯಕ್ಚುಲಿ ನಾನು ತುಂಬ ಲೈಕ್ ಮಾಡಿದ್ದು. ಅದಾದಮೇಲೆ ಅದ್ರ ಜೊತೆ ಇದೊಂದನ್ನು ಕೊಡಿಸಿದ್ರು ಮಹಿ. ಇವೆರಡು ಮಹಿನೇ ಕೊಡಿಸಿದ್ದು. ನಾವು ಜ್ಯುವೆಲ್ಲರ್ಸ್ನೆಲ್ಲ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರ್ಸ್ನೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಮಹಿನೂ ನನ್ನ ಜೊತೆಲೇ ಇದ್ರಲ್ವ. ಈಗ ಶಾಪಿಂಗ್ ಎಲ್ಲ ಮಾಡಬೇಕಾದ್ರೆ ಮಹಿ ಜೊತೆನೇ ನಾನು ಶಾಪಿಂಗ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಇಷ್ಟ ಆಯಿತು ಅಂತ ಹೇಳಿ ಅವರೇ ಕೊಡಿಸಿದ್ದು. ಸೊ ಅದಕ್ಕೆ ಆ ಚೋಕರ್ಗೆ ಇಯರಿಂಗ್ಸ್ ಬಂದಿದೆ. ಅದ್ರ ಇಯರಿಂಗ್ಸ್ ಈ ರೀತಿ ಇದೆ, ಫ್ಲವರ್ ಥರ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣದಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು. ಸೊ ಇದೆಲ್ಲ ಅಪರೂಪಕ್ಕೆ ನಾನು ವೇರ್ ಮಾಡೋದು. ಸೊ ಈ ರೀತಿ ತಗೊಂಡು ಇಟ್ಕೊಬಿಡ್ತೀನ. ಬಟ್ ಆದರೆ ಎಲ್ಲ ಸ್ಯಾರಿಗೂ ಒಂದೇ ಥರ ಜ್ಯುವೆಲ್ಲರ್ಸ್ನ ಹಾಕೊಳ್ಬೇಕಾಗತ್ತೆ ಅಂತೇಳಿ ನಾನೇನು ಮಾಡ್ತೀನಿ, ಸೊ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ತೆಗೆದು ಇಟ್ಕೊಬಿಡೋದು. ಸುಮ್ಮನೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ, ಯಾವುದಕ್ಕೂ ಹಾಕೊಳ್ಳೋದಿಲ್ಲ. ಅಯ್ಯೋ ಆ ಸ್ಯಾರಿಗೆ ಹಾಕ್ಕೊಂಡಿದ್ದೆ ಮತ್ತು ಈ ಸ್ಯಾರಿಗೆ ಹಾಕ್ಕೊಳ್ಬೇಕು ಅಂತ ಹೇಳಿ ನಾನೇ ಅಲ್ಲ, ಎಲ್ಲ ಹೆಣ್ಮಕ್ಳು ಹಂಗೇನೆ ಅಲ್ವಾ, ಕರೆಕ್ಟ್ ತಾನೇ. ಸೊ ಹಾಗಾಗಿ ಏನು ಮಾಡಬೇಕು, ಜಾಸ್ತಿ ದುಡ್ಡೆಲ್ಲ ಕೊಟ್ಬಿಟ್ಟು ಹೀಗೆಲ್ಲ ತಗೊಂಡು ಇಟ್ಕೊಳ್ಬಾರ್ದು. ಸೊ
ತುಂಬ ಕಲೆಕ್ಷನ್ಸ್ ಇದೆ ಮಾರ್ಕೆಟಲ್ಲಿ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ನಮ್ಗೆ ಯಾವುದು ಬೇಕೋ ಅದನ್ನು ರೆಂಟಲ್ಲಿ ತೊಗೊಳ್ಳೋದು, ಹಾಕೋಬಿಡೋದು, ಚೆನ್ನಾಗಿ ಎಂಜಾಯ್ ಮಾಡೋದು, ಮತ್ತೆ ರಿಟರ್ನ್ ಕೊಟ್ಬಿಡೋದು. ಹೆಂಗಿದೆ ಐಡಿಯಾ? ಸೊ ಇದೊಂದು ಏನು ಹೇಳ್ತಾರೆ, ಸೈಡ್ ಮಾಡಿ, ಇದು ನಮ್ಮಮ್ಮ ಕೊಡಿಸಿದ್ದು. ಇದು ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ಲು. ಚೆನ್ನಾಗಿದೆ. ಮದುವೆ ಟೈಮಲ್ಲಿ ಇಯರಿಂಗ್ಸ್ ಜೊತೆ ಗೋಲ್ಡ್ದೆಲ್ಲ ಹಾಕೊಳ್ಳೋದು, ಅಂದರೆ ಅದು ಆರ್ಟಿಫಿಷಿಯಲ್ದೇ ಹಾಕ್ಕೊಳ್ಬೇಕು, ಗೋಲ್ಡ್ ಹಾಕೊಳ್ಳೋದಕ್ಕಾಗಲ್ವಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಈ ರೀತಿ ತೆಗೆಸ್ಕೊಂಡೆ. ನೋಡಿ ಹೆಂಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತಲ್ಲ. ನಾವು ಗೋಲ್ಡ್ನ ಎಷ್ಟೇ ವೇರ್ ಮಾಡ್ಬೋದು, ಈ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ನ ವೇರ್ ಮಾಡಿದಾಗ ಏನು ಲುಕ್ಕಾಗಿ ಕಾಣಿಸ್ತೀವಲ್ವ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು. ನೆಕ್ಸ್ಟು ಬಂದು ನನ್ನ ಮದುವೆಯಲ್ಲಿ ವೇರ್ ಮಾಡಿದ್ದ ಲಾಂಗ್ ಸರ. ನಾನು ಇದನ್ನೆಲ್ಲ ಈ ರೀತಿ ಗೋಲ್ಡ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ, MS ಗೋಲ್ಡು. ಈ ರೀತಿ ಎತ್ತಿಟ್ಟಾಗ ಏನೂ ಡ್ಯಾಮೇಜ್ ಆಗೋದಿಲ್ಲ. ಸೊ MS ಗೋಲ್ಡಲ್ಲಿ ನಾವು ಆಲ್ಮೋಸ್ಟ್ ಪರ್ಚೇಸ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಬಾಕ್ಸ್ ಎಲ್ಲ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ, ಅದನ್ನು ಏನು ಮಾಡ್ತೀನಿ, ಈ ರೀತಿ ಕಲೆಕ್ಷನ್ ಈಗ ಜ್ಯುವೆಲರ್ಸ್ ಎಲ್ಲ ಏನಿದೆ ಅದಕ್ಕೆ ಅಂತ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಲಾಂಗ್ ಸರ. ನನ್ನ ತಂಗಿ ಮದುವೆಲೂ ನಾನು ವೇರ್ ಮಾಡಿದ್ದೆ ಈ ಒಂದು ಸರನ. ತುಂಬ ರಿಚ್ ಲುಕ್ ಕೊಡುತ್ತೆ. ಚೆನ್ನಾಗಿದೆಯಾ? ನನಗಂತೂ ಇದು ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲಿ ಮದುವೆ ಟೈಮಲ್ಲಿ ನಾನು ನೋಡಿದ ಕಲೆಕ್ಷನ್ಸಲ್ಲಿ ಇದು ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಇದನ್ನೇ ನಾನು ಪರ್ಚೇಸ್ ಮಾಡಿದೆ. ಆವಾಗ ನಾನೇನು ರೆಂಟ್ಗೆಲ್ಲ ತೊಗೊಳೋದು ಬೇಡ, ಮದುವೆ ಟೈಮ್ದಲ್ವ ಎಲ್ಲ ಮೆಮೊರೀಸ್ ಇರುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ಪರ್ಚೇಸ್ ಮಾಡಿದೆ. ರೆಂಟಿಗೆಲ್ಲ ನಾನು ತೊಗೊಳ್ಳಿಲ್ಲ, ಓನಾಗೆ ಪರ್ಚೇಸ್ ಮಾಡಿದೆ. ಇದು ಲಕ್ಷ್ಮಿ ವರ್ಕ್ ಇದೆ, ಇಲ್ಲಿ ಲಕ್ಷ್ಮಿ ವರ್ಕ್ ಇದೆ. ಇಲ್ಲಿ ಒಂದು ದೊಡ್ಡ ಲಕ್ಷ್ಮಿ ಆ್ಯಂಡ್ ಇದು ಏನಿದೆ 3 ಎಳೆ ಥರ ಸರ ಕಾಣಿಸುತ್ತೆ. ಚೆನ್ನಾಗಿದೆ ಮಾತ್ರ ವರ್ಕು. ನನ್ನ ಮದುವೆಲಂತೂ ಎದ್ದು ಕಾಣಿಸ್ತಾ ಇತ್ತು ಸ್ಯಾರಿ ಕಾಂಬಿನೇಷನ್ಗಂತೂ. ಸೊ ಈ ಒಂದು ಲಾಂಗ್ ಸರಕ್ಕೆ ಇಯರಿಂಗ್ಸ್ ಯಾವ ರೀತಿ ಬಂದಿದೆ ಅಂದರೆ, ಜುಮ್ಕ ದಪ್ಪ ಇಯರಿಂಗ್ಸು. ಇದಂತೂ ನೀವು ಯಾವುದೇ ಒಂದು ಸ್ಯಾರಿಗೆ ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಇಷ್ಟ ಆಯಿತು, ಈ ಒಂದು ಜುಮ್ಕ. ಇದು ಅಷ್ಟೇ, ಏನು ಹೇಳ್ತಾರೆ, ಇದು ಲಕ್ಷ್ಮಿ ವರ್ಕ್ ಇಲ್ಲ, ಮೇಲ್ಗಡೆ ಒಂಥರ ವರ್ಕ್ ಇದೆ ನೋಡಿ. ಇದು ಏನು ವರ್ಕ್ ಅಂತ ಗೊತ್ತಿಲ್ಲ ನನಗೆ. ಸೊ ಸಖತ್ತಾಗಿದೆ. ನಾನೆಲ್ಲ ಹಂಗೆ ಇಡ್ತಾ ಇದ್ದೀನಿ. ಲಿಶಾಂತ್ ಎದ್ಬಿಟ್ರೆ ಎಲ್ಲ ಚೆಲ್ಲಾಪಿಲಿ ಮಾಡಾಕ್ಬಿಡ್ತಾನೆ. ಸೊ ಎದ್ದ ಲಿಶುಮ ಎದ್ದ. ಕಾಣಿಸ್ತಿದ್ದಾನ? ಹಾಯ್. ನಾನು ನಿದ್ದೆಲ್ಲ ಆನ್ ಮಾಡಿಬಿಟ್ಟಮ್ಮ ನೀನು ಅಂತ ಬೈಕೋತಾ ಇರ್ತಾನೆ. ಅವನಿಗೆ ಮಾತಾಡೋದು ಅಂದರೆ ಆಗೋದಿಲ್ಲ. ನಾನೇನಾದ್ರು ಮಾತಾಡಿಬಿಟ್ರೆ ಎದ್ಬಿಡ್ತಾನೆ. ತಗೊಳ್ಳಿ, ಇಟ್ಕೊಂಡು ಆಟ ಆಡ್ತಾ ಇರ್ತೀರಾ. ಸೊ ನೆಕ್ಸ್ಟ್ ಬಂದು ಈ ಒಂದು ಜ್ಯುವೆಲ್ಲರ್ ಮಾವಿನಕಾಯಿ ವರ್ಕ್. ಆ ಟೈಮಲ್ಲಿ ತೊಗೊಂಡಿದ್ದು. ಯಾವ ಟೈಮ್ ಅಂದರೆ ನಾನು 10th ತೊಗೊಂಡಿದ್ದು. ಇದನ್ನು ನಾನು ಪರ್ಚೇಸ್ ಮಾಡಿದ್ದಲ್ಲ, ನಮ್ಮಮ್ಮ ಬೆಂಗಳೂರಿಗೆ ಹೋದಾಗ
ಆವಾಗ ನನಗೆ ಅಂತಲೇ ತಂದಿದ್ರು. ಅಮ್ಮ ತಂದ್ರಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಓಕೆ ಅಂತ ಹೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಮಾತ್ರ ನಮ್ಮ ಅಮ್ಮನಿಗೆ ಕೊಟ್ಟಿಲ್ಲ, ಯಾಕಂದರೆ ಅಮ್ಮನೇ ಗಿಫ್ಟ್ ಮಾಡಿದಲ್ವ, ಅಮ್ಮನಿಗೆ ಮತ್ತೆ ರಿಟರ್ನ್ ಏನು ಕೊಡೋದು ಅಂತ ಹೇಳಿ. ಸೊ ಹಾಗೆ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ಇದನ್ನು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಓಲೆ, ಸೊ ಆ ಒಂದು ಜ್ಯುವೆಲ್ಲರ್ಗೆ ಈ ರೀತಿ ಇಯರಿಂಗ್ಸ್ ಇದೆ. ಸಿಂಪಲ್ಲಾಗಿ ಕೆಳಗಡೆ ಜುಮ್ಕದ ಹತ್ರ ವೈಟ್ ಪರ್ಲೆಲ್ಲ, ವೈಟ್ ಮಣಿ ಎಲ್ಲ ಇದೆ ಅಲ್ವಾ. ಸೊ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಆವಾಗ ಹಾಕೊಳ್ತಾ ಇದ್ದೆ. ಇವಾಗ ಸದ್ಯಕ್ಕೆ ಈ ಜ್ಯುವೆಲ್ಲರ್ಸ್ನೆಲ್ಲ ನಾನು ಹಾಕ್ಕೊಂಡಿಲ್ಲ, ಒಂದೊಂದು ದಿನ ಹಾಕ್ಕೊಳ್ಬೇಕು. ಸುಮ್ಮನೆ ಎತ್ತಿಟ್ಬಿಟ್ಟಿದ್ದೀನಿ, ಹಂಗೇ ವೇರ್ ಮಾಡಬೇಕು. ಲಿಶಾಂತ್ ಇರೋದ್ರಿಂದ ನನಗೆ ಇಟ್ಕೊಂಡು ತೋರಿಸೋದಕ್ಕೆ ಆಗ್ತಾಯಿಲ್ಲ. ಇದನ್ನು ಕೂಡ ನಾನು ಮತ್ತು ಅಮ್ಮ ಒಂದು ಡ್ಯಾನ್ಸ್ಗೆ, ನಾನು ಆವಾಗ ತುಂಬ ಡ್ಯಾನ್ಸ್ಗೆಲ್ಲ ಸೇರ್ಕೊಳ್ತಾ ಇದ್ದೆ ಅಲ್ವಾ. ಸೊ ಅವಾಗ ಸ್ಕೂಲ್ ಡೇಲಿ ಏನೋ ನಾನು ಈ ಸರ ಬೇಕಾಗಿತ್ತು ಅಂತ ಹೇಳಿ ಇದನ್ನು ನಾನು ಮತ್ತು ನಮ್ಮಮ್ಮ ಹೋಗಿ ಪರ್ಚೇಸ್ ಮಾಡಿದ್ದು. ಇದನ್ನು ರಾಮನಗರದಲ್ಲೇ ತಗೊಂಡಿದ್ದು, ಯಾವ ಸ್ಟೋರ್ ಅಂತ ಮಾತ್ರ ನನಗೆ ಗೊತ್ತಿಲ್ಲ, ಆವಾಗ ತಗೊಂಡಿದ್ದು. ಏನೋ ಸೌಂಡು. ಸೊ ಈ ಥರ ಇದೆ, ಅಂದರೆ ವೈಟ್ ಏನು ಹೇಳ್ತಾರೆ ಇದನ್ನು, ಏನು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ, ಜುಮ್ಕ ಥರ ಇದೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಈ ಮಣಿ ಥರ ವರ್ಕ್ ಕೊಟ್ಟಿದ್ದಾರೆ ನೋಡಿ. ಇದು ಚೈನ್ ಥರ ಕೊಟ್ಟಿಲ್ಲ, ಮಣಿ ಥರ ಕೊಟ್ಟಿದ್ದಾರೆ ವರ್ಕ್. ನಿಮ್ಮ ಪಪ್ಪ ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಇಯರಿಂಗ್ಸ್ ಬಂದು ಈ ರೀತಿ ಇದೆ. ಕ್ಯೂಟಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಇದಾಯ್ತಾ. ನೆಕ್ಸ್ಟ್ ಬಂದು ಲಿಶುಮ, ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿ. ಯಾವುದನ್ನು ಕಿತ್ತಾಕ್ಬೇಡ ಮೊನ್ನೆ, ದಯವಿಟ್ಟು ಪ್ಲೀಸ್. ಅವನೆಲ್ಲ ಕಿತ್ತಾಕ್ ಕೊಡ್ತಾನೆ. ನೆಕ್ಸ್ಟ್ ಬಂದು ಈ ಒಂದು, ನಾನು ಇದಕ್ಕೆ ಏನಂತ ಗೊತ್ತಾ, ನಾಗವಲ್ಲಿ ಸರ ಅಂತ ಕರಿತೀನಿ ಯಾವಾಗಲೂ. ಇದಂತೂ ಕೊರೋನಾ ಟೈಮಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದ ಒಂದು ಜ್ಯುವೆಲ್ಲರಿ ಅಲ್ವಾ. ನೋಡಿ, ನಿಮಗೆ ನೆನಪಾಗ್ಬೋದು, ಕೊರೋನಾ ಟೈಮಲ್ಲಿ ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು ಈ ಒಂದು ಜ್ಯುವೆಲ್ಲರಿ. ಇದನ್ನು ನನಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಯಾರಪ್ಪ ಅಂತ ಹೇಳಿದರೆ ಶ್ರುತಿ ಅಕ್ಕ. ಸ್ಯಾರಿ ಜೊತೆ ಈ ಒಂದು ಜ್ಯುವೆಲ್ಲರ್ನ ನನಗೆ ಗಿಫ್ಟ್ ಮಾಡಿತ್ತು ಶ್ರುತಿ ಅಕ್ಕ. ತಕ್ಷಣ ತುಂಬ ಖುಷಿ ಆಯಿತು ನನಗೆ. ಓ ಮೈ ಗಾಡ್, ಎಷ್ಟು ಕ್ಯೂಟಾಗಿರೋ ಜ್ಯುವೆಲ್ಲರ್ನ ಗಿಫ್ಟ್ ಮಾಡಿದ್ದಾರೆ ಬರ್ಡೇಗೆ ಅಂತ. ಸೊ ಶ್ರುತಿ ಅಕ್ಕ ಅವ್ರೇನೇ ಒಂದು ಗಿಫ್ಟ್ ಮಾಡಿದ್ರು ಸಖತ್ತಾಗಿರುತ್ತೆ. ನನಗೆ ಒಂದು ರೀತಿ ಖುಷಿ ಕೊಡೋ ಥರನೇ ಇರುತ್ತೆ ಅವರ ಒಂದು ಕಲೆಕ್ಷನ್ಸು. ಸೊ ಇದಂತೂ ಸಖತ್ತಾಗಿದೆ. ನಾನು ಏನಕ್ಕೆ ನಾಗವಲ್ಲಿ ಸರ ಅಂತೀನಿ ಅಂದರೆ, ಇದನ್ನು ನೋಡಿದಾಗ ನಂಗೆ ಹಂಗೆ ಅನಿಸೋದು, ಅದೇ ಫೀಲ್ ಬರುತ್ತೆ. ಸದ್ಯಕ್ಕೆ ನಾನು ಈ ಜ್ಯುವೆಲ್ಲರ್ಸ್ನ ಅಷ್ಟಾಗಿ ವೇರ್ ಮಾಡಿಲ್ಲ, ಎಲ್ಲೋ ಒಂದು ಸಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಂತೂ ರಿಚ್ ಲುಕ್ ಕೊಡುತ್ತೆ, ಸ್ಟೋನ್ ವರ್ಕ್ ಇರೋದ್ರಿಂದ ಮಿಣಿ ಅಂತ ಇರುತ್ತೆ. ಸೊ ನೋಡ್ತಾ ಇರ್ಬೋದು. ನಿಶಾಂತ್ ಎಲ್ಲ ಕಿತ್ತಿ ಬಿಸಾಕ್ತಾ ಇದ್ದಾನೆ. ಅಷ್ಟರಲ್ಲಿ ನಾನೆಲ್ಲ ಬೇಗ ಏನೇನೆಲ್ಲ ಕಲೆಕ್ಷನ್ ಇದೆ ಅದನ್ನು ತೋರಿಸ್ಬಿಟ್ಟು ಎತ್ತಿಡಬೇಕು ಫಸ್ಟು. ಸೊ ಆ ಒಂದು ಸರಕ್ಕೆ ಈ ರೀತಿ ಒಂದು ಇಯರಿಂಗ್ಸ್. ಇದು ಅಷ್ಟೇ ತುಂಬ ರಿಚ್ ಲುಕ್ ಕೊಡುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್ಸು. ಸೊ ಥ್ಯಾಂಕ್ ಯು ಶ್ರುತಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಬಂದು ಈ ಒಂದು ಏನಂತಾರೆ, ಚೋಕರ್ ಥರನೂ ಅಲ್ಲ, ಈ ರೀತಿ ಹಿಂಗೆ ಕಾಣಿಸುತ್ತೆ. ಇದನ್ನು ಕೂಡ ನನಗೆ ಅಮ್ಮ ಕೊಡಿಸಿದ್ದು. ಅಮ್ಮನ ಹತ್ರ ರೆಡ್ ಕಲರ್ ಇದೆ, ರೆಡ್ ಸ್ಟೋನ್ ವರ್ಕ್ ಇದೆ. ನನಗೆ ಗ್ರೀನ್ ಕಲರ್ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ.
ಸ್ಟೋನ್ ಹೊಳಿತಿರೋದು ನೋಡಿ, ಪಳ ಪಳ ಅಂತ ಹೊಳಿತಾ ಇದೆ. ಇದನ್ನು ಕೂಡ ನಾನು ಸದ್ಯಕ್ಕೆ ವೇರ್ ಮಾಡೇ ಇಲ್ಲ, ಎಲ್ಲೋ ಒಂದು ಸಲ ಹಾಕೊಂಡಿರ್ಬೋದು, ನನಗೂ ಅಷ್ಟಾಗಿ ನೆನಪಿಲ್ಲ ನೋಡಿ. ಇದನ್ನೆಲ್ಲ ಕಲೆಕ್ಷನ್ ಇಟ್ಕೊಂಡು ನಾನು ಒಂದು ಸಲನೂ ವೇರ್ ಮಾಡಿಲ್ಲ. ಆದಷ್ಟು ಬೇಗ ಮುಂದೆ ಬರೋ ಯಾವುದಾದ್ರೂ ಫಂಕ್ಷನ್ಗಳಿಗೆ ಈ ಜ್ಯುವೆಲರ್ಸ್ನೆಲ್ಲ ವೇರ್ ಮಾಡ್ತೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ಸ್ ಇಲ್ಲ, ಜಸ್ಟ್ ಚೋಕರ್ ಅಷ್ಟೇ. ಚೆನ್ನಾಗಿದೆಯಾ? ನಂಗೆ ಇಷ್ಟ ಆಯಿತು. ಇದು ಒಂಥರ ಕ್ಯೂಟಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ ವರ್ಕ್. ಸೊ ನೆಕ್ಸ್ಟು ನನ್ನ ಹಳದಿ ಫಂಕ್ಷನ್ಗೆ ನಾನು ಈ ಒಂದು ಸರನ ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮದುವೆ ಹಳದಿ ಮುಗಿಸ್ಕೊಂಡು ಮದುವೆಗೆ ಹೋದ್ವಿ ಗೊತ್ತಾ, ಆವಾಗ ಏನಾಯಿತು, ಜೋರಾಗಿ ಹಿಂಗೆ ಏನೋ ತೆಗಿಬೇಕಾದ್ರೆ ಹಿಂಗೆ ಎಳೆದು ಬಿಟ್ಟೆ. ಆವಾಗ ಫುಲ್ಲು ಸ್ಟೋನ್ ವರ್ಕ್ ಅಂದರೆ ಮಣಿ ಎಲ್ಲ ಬಿದ್ದೋಗ್ಬಿಟ್ಟು ಹಿಂಗಿದ್ದಿದ್ದು ಮಣಿ ಎಲ್ಲ ಬಿದ್ದು ಹೋಗಿ ಇದು ಸಪ್ರೇಟ್ ಆಗೋಗಿದೆ. ಇನ್ನೂ ಸ್ವಲ್ಪ ಲಾಂಗ್ ಇತ್ತು ಇದು, ಈ ಒಂದು ಸರ. ಮಣಿ ವರ್ಕ್ ಅಂತೂ ಸಕ್ಕತ್ತಾಗಿತ್ತು. ಆ ಯೆಲ್ಲೋ ಸ್ಯಾರಿಗೂ ಈ ಗ್ರೀನ್ ಕಲರ್ ಕಾಂಬಿನೇಷನ್ಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೊಂದು ಒಡೆದೋಗ್ಬಿಟ್ಟಿದೆ. ಅಷ್ಟು ನನ್ನ ಹತ್ರ ಇರೋದು ಈ ಬೈತಳೆ ಬಟ್ ಅಂತಾರಲ್ಲ, ಸೊ ಇದೊಂದೇ ಬೈತಳೆ ಬಟ್ಟು ನಾನು ತಗೊಂಡಿರೋದು ಸದ್ಯಕ್ಕೆ. ರಾಮ ಸೀತಾ ಲಕ್ಷ್ಮಣ ಮತ್ತು ಆಂಜನೇಯ ಈ ಒಂದು ವರ್ಕಲ್ಲಿದೆ ಇದು. ಇದು ಹಿಂಗೆ ಅಮ್ಮ ಇದನ್ನೆಲ್ಲ ಅಪರೂಪಕ್ಕೆ ಹಾಕೊಳ್ತೀನಲ್ಲ, ಹೆಂಗೆ ಕಾಣಿಸ್ತಾ ಇದ್ದೀನಿ, ಬಿದ್ದೋಗ್ಬಿಟ್ರೆ ಕಷ್ಟ. ಸೊ ಒಂದು ಸ್ಯಾರಿ ಪಿನ್ನ ಕೂಡ ನಾನು ತಗೊಂಡಿದ್ದೀನಿ. ಇದನ್ನು ನಾನು ಶೃಂಗಾರ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಈ ಸ್ಯಾರಿ ಪಿನ್ ಚೆನ್ನಾಗಿದೆಲ್ಲ, ಇದು ಒಂದೇ ನಾನು ತಗೊಂಡಿದ್ದು. ಸೊ ಇದೊಂದೇ ನಾನು ತಗೊಂಡಿದ್ದು, ಶೃಂಗಾರ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ಸ್ಯಾರಿ ಪಿನ್. ಚೆನ್ನಾಗಿದೆ ಇದೊಂದು. ಆ್ಯಂಡ್ ನಾನು ಈ ಬ್ಯಾಂಗಲ್ಸ್ನೆಲ್ಲ ನಾನು ಅಷ್ಟಾಗಿ ತಗೊಳ್ಳೋದಿಲ್ಲ, ಸದ್ಯಕ್ಕೆ ನನ್ನ ಹತ್ರ ಇರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಇತ್ತು, ಮೊದಲು ಇದ್ದಿದ್ದನ್ನು ನಾನೇನು ಮಾಡಿದೆ, ಅದೇ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಅವ್ರು ದೊಡ್ಡವರಾಗಿದ್ದಾರೆ, ಸೊ ಅವ್ರಿಗೆಲ್ಲ ಕೊಟ್ಬಿಡ್ತಾ ಇದ್ದೆ. ಸದ್ಯಕ್ಕೆ ಒಂದೆರಡು ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಒಂದು ಸ್ಟೋನ್ ವರ್ಕಲ್ಲಿದೆ ಬ್ಯಾಂಗಲ್ಲು, ಸೈಡ್ ಬ್ಯಾಂಗಲ್ ಅಂತಾರಲ್ಲ ಹಾಗೆ. ಎಷ್ಟೊಂದಿತ್ತು ಗೊತ್ತಾ ಬಳೆ, ಎಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಬ್ಯಾಂಗಲ್ಲು, ಇದನ್ನು ಲಕ್ಷ್ಮಿ ಬ್ಯಾಂಗಲ್ಸ್ಗಳಲ್ಲಿ ತಗೊಂಡಿದ್ದು, ಮದುವೆಗೆ ಅಂತ ತಗೊಂಡಿದ್ದು. ಇನ್ನೊಂದು ಜೊತೆ ಇತ್ತು, ಅದನ್ನು ಸ್ಟೋನ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಅದನ್ನೇನು ತೋರಿಸೋದು ಅಂತ ನಾನು ಎತ್ಕೊಂಡಿಲ್ಲ. ಸೊ ಈ ಒಂದು ಬ್ಯಾಂಗಲ್ಲು, ಇದು ಕೂಡ ಆವಾಗ ಟ್ರೆಂಡಿಂಗಲ್ಲಿತ್ತು. ಸೊ ಇದನ್ನು ನನಗೆ ಮಹಿ ಗಿಫ್ಟ್ ಮಾಡಿದ್ದು, ನನ್ನ ಬರ್ಡೇ ಟೈಮಲ್ಲಿ ಮಹಿ ಗಿಫ್ಟ್ ಮಾಡಿದ್ದು. ಎಸ್, ಬಟ್ ಆದರೆ ನಾನು ಇದನ್ನು ಯಾವತ್ತೂ ವೇರ್ ಮಾಡಿರಲಿಲ್ಲ. ಮದುವೆ ಟೈಮಲ್ಲಿ ಇದನ್ನು ಹಾಕ್ಕೊಂಡಿದ್ದೆ. ಮದುವೆ ಟೈಮಲ್ಲಿ ಅಂತ ಹೇಳಿದರೆ, ಮದುವೆಗೆ ಅಂತ ಹೇಳಿ ಬೇರೆ ಬ್ಯಾಂಗಲ್ನ ತಗೊಂಡಿದ್ದೆ. ಅದು ಸ್ಟೋನ್ ವರ್ಕೆಲ್ಲ ಬಿದ್ದೋಗ್ಬಿಟ್ಟಿತ್ತಲ್ವ, ಅಂದರೆ ಹಾಳಾಗ್ಬಿಟ್ಟಿತ್ತಲ್ವ ನೀರು ಜಾಸ್ತಿ ಯೂಸ್ ಮಾಡ್ತಾ. ಸೊ ಅದಾದಮೇಲೆ ನಾನು ಈ ಒಂದು ಬ್ಯಾಂಗಲ್ನ ಯಾವುದೋ ಒಂದು ಮದುವೆ ಟೈಮಲ್ಲೇ ಹಾಕ್ಕೊಂಡಿದ್ದು, ನೆನಪಷ್ಟೇ. ಸೊ ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ರಿಚ್ ಲುಕ್ ಕೊಡುತ್ತೆ. ಈ ಪ್ಲೇನ್ ಬ್ಯಾಂಗಲ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ಯಾಂಗಲ್ಲು. ಸೊ ಅದು ಬಿಟ್ಟರೆ ಆಲ್ಮೋಸ್ಟ್ ನಾನು ಎಲ್ಲ ತೋರಿಸಿದ್ದೀನಿ ನಿಮ್ಮ ಕಲೆಕ್ಷನ್ಸ್ ಎಲ್ಲ. ಅದು ಬಿಟ್ಟರೆ ಈ ಒಂದು ಹಿಪ್ ಬೆಲ್ಟ್, ನನ್ನ ಮದುವೆಯಲ್ಲಿ ತಗೊಂಡಿದ್ದು ಈ ಒಂದು ಹಿಪ್ ಬೆಲ್ಟ್ನ. ಇದಂತೂ ವಾವ್ ಸಖತ್ತಾಗಿ ಕಾಣಿಸುತ್ತೆ. ಒಳ್ಳೆ ಮದುವೆ ಹೆಣ್ಣು, ನಾವು ಯಾವ್ದಾದ್ರು ಫಂಕ್ಷನ್ಗೆ ಇದನ್ನು ಹಾಕೊಂಡೋದ್ರೆ ನಾನೇ ಮದುವೆ ಹೆಣ್ಣೇನೋ ಅನ್ನೋ ಥರ ಅಷ್ಟು ರಿಚ್ ಲುಕ್ ಕೊಡುತ್ತೆ ಈ ಒಂದು ಹಿಪ್ ಬೆಲ್ಟು, ಸೊಂಟದ ಬೆಲ್ಟು. ನಿಶಾಂತ್ ನೋ, ನನ್ನ ಮಗ ಎಲ್ಲ ಕಿತ್ತು ಓಡಾಗ್ತಿದ್ದಾನೆ. ಸೊ ಇದೊಂದು ಹಿಪ್ ಬೆಲ್ಟು ನಾನು ಲಕ್ಷ್ಮಿ ಬ್ಯಾಂಗಲ್ ಸ್ಟೋರಲ್ಲೇ ಪರ್ಚೇಸ್ ಮಾಡಿದ್ದು, ರಾಮನಗರದಲ್ಲಿ.
ಲಕ್ಷ್ಮಿ ವರ್ಕ್. ಸೊ ಇದೊಂದು ಸೊಂಟಕ್ಕೆ ಹಾಕೊಂಡಾಗ ಒಳ್ಳೆ ಲುಕ್ ಕೊಡುತ್ತೆ ಇದು. ಯಾವುದಕ್ಕೆ ನಾನು ಎಷ್ಟೆಷ್ಟು ಪೇ ಮಾಡಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವಾಗೋ ತಗೊಂಡಿದ್ದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಎಷ್ಟೆಷ್ಟೆಲ್ಲ ಪೇ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಏನೋ ಒಂಥರ ಚೆನ್ನಾಗಿದೆ ಅಲ್ಲ ಈ ಮಾಡ್ರನ್ ಈ ಥರ ಹಾಕೊಂಡಾಗ. ನೆಕ್ಸ್ಟು ರಿಂಗ್ನ ತೋರಿಸ್ಬಿಡ್ತೀನಿ. ಆರ್ಟಿಫಿಷಿಯಲ್ ಜುವೆಲರಿಲಿ ನನ್ನ ಹತ್ರ ಇರೋದು ಸದ್ಯಕ್ಕೆ 2 ರಿಂಗ್ನ ಹಂಗೆ ಎತ್ತಿಟ್ಟಿದ್ದೀನಿ. ಎಲ್ಲೆಲ್ಲಿ ಹಾಕಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ 2 ಕೈಗೆ ಸಿಕ್ಕಿದೆ. ಇದೊಂದು ಸಿಲ್ವರ್ ಸ್ಟೋನ್ ವರ್ಕ್ ಸಿಲ್ವರ್ ರಿಂಗು, ಇದೊಂದು ಗೋಲ್ಡ್ ಥರ ಕಾಣಿಸುತ್ತೆ ನೋಡಿ. ಈ ಒಂದು ರಿಂಗ್ ಚೆನ್ನಾಗಿದೆ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಗೊತ್ತಾ, ಈ ಝೀ ಕನ್ನಡದಲ್ಲಿ ನಾಗಿನಿ ಸೀರಿಯಲ್ ಬರಲ್ವ, ಹಂಗೆ ಕಾಣಿಸ್ತಿರೋದು ಈಗ. ನಾಗಿ ಹಂಗೆ ಕಾಣಿಸ್ತಾ ಇದ್ದೀನಿ. ಇದು ಯಾವುದೋ ಒಂದು ಸರ ಇದೆ. ಓ ಮೈ ಗಾಡ್, ಇದನ್ನು ನಾನು ಹೈದ್ರಾಬಾದಲ್ಲಿ ತಗೊಂಡಿದ್ದು. ಈ ಒಂದು ಸರ ಇದು ಹೈದ್ರಾಬಾದಲ್ಲಿ ಪರ್ಚೇಸ್ ಮಾಡಿದ್ದು. ಒಂದು ಸಲನೂ ಹಾಕೊಂಡಿಲ್ಲ. ಮೈ ಕೊಡಿಸಿದ್ದು, ಒಂದ್ಸಲನೂ ವೇರ್ ಮಾಡಿಲ್ಲ ನಾನು. ನೋಡಿ, ಸುಮ್ಮನೆ ಆಸೆ ಪಟ್ಟು ತಗೊಬಿಡ್ತೀವಿ, ಒಂದ್ಸಲನೂ ವೇರ್ ಮಾಡಿಲ್ಲ. ನಾನು ಇದರಲ್ಲಿ ಎತ್ತಿಟ್ಟಿದ್ದೀನಿ ನೋಡು ಮಗನೇ, ನಂಗೆ ಗೊತ್ತೇ ಇಲ್ಲ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ ಇದೊಂದು ವರ್ಕು. ಒಂದ್ಸಲನೂ ವೇರ್ ಮಾಡಿಲ್ಲ ನಾನು. ಸೊ ಇದೊಂದು ಲಾಸ್ಟ್ ಮಣಿ ಸರ. ಇದನ್ನು ಕೂಡ ಹೈದ್ರಾಬಾದಲ್ಲಿ ಪರ್ಚೇಸ್ ಮಾಡಿದ್ದು. ನಾನು, ಅಕ್ಕ, ಬಾವ, ಮಹಿ ಎಲ್ಲ ಕಪಲ್ಸ್ ಟ್ರಿಪ್ ಹೋಗಿದ್ವಲ್ಲ. ಸೊ ಅವಾಗ ಇದೊಂದು ಮಣಿ ಸರ ತಗೊಂಡಿದ್ದು. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹೋಗಿದ್ವಲ್ಲ ಅಂತ ಹೇಳಿ ಇದೊಂದು ನೆನಪಿಗೆ 1-2 ತಗೊಂಡ್ವಿ. ಚೆನ್ನಾಗಿದೆ. ಇದನ್ನು ಕೂಡ ನಾನು ವೇರ್ ಮಾಡೇ ಇಲ್ಲ ನೋಡಿ. ಎಷ್ಟೊಂದು ಕೆಲವೊಂದು ನಾನು ವೇರೇ ಮಾಡಿಲ್ಲ. ಲಾಸ್ಟ್ ಇದು ಕೂಡ ಹೈದ್ರಾಬಾದಲ್ಲಿ ಪರ್ಚೇಸ್ ಮಾಡಿದ್ದು ಹಿಪ್ ಬೆಲ್ಟು. ಏನಂತಾರೆ, ಬಟ್ಟೆ ಹಿಪ್ ಬೆಲ್ಟ್ ಥರ ಬರುತ್ತಲ್ಲ, ಕಾಟನ್ ಹಿಪ್ ಬೆಲ್ಟ್ ಸ್ಯಾರಿಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಎಂಗೇಜ್ಮೆಂಟ್ ಅಲ್ಲ, ಯಾವಾಗಲೂ ಹಾಕ್ಕೊಂಡಿದ್ದೀನಿ, ಯಾವಾಗ ಅಂತ ಗೊತ್ತಿಲ್ಲ. ಇವನ್ನೆಲ್ಲ ಸ್ಟೋನೆಲ್ಲ ಕಿತ್ತಿ ಒದ್ರಾಕ್ಬಿಡ್ತಾನೆ ಫ್ರೆಂಡ್ಸ್, ಅಷ್ಟೇ ನನ್ನ ಕತೆ ಮುಗೀತು. ಸೊ ಈ ಒಂದು ಬೆಲ್ಟ್ ಹಿಪ್ ಬೆಲ್ಟು ಸದ್ಯಕ್ಕೆ ಇಷ್ಟೇ ಕಲೆಕ್ಷನ್ಸ್ ಇರೋದು. ಇಷ್ಟು ಕಲೆಕ್ಷನ್ಸ್ ಇದ್ರೂ ನಾನು ಸದ್ಯಕ್ಕೆ ಯಾವುದು ವೇರ್ ಮಾಡ್ತಾ ಇಲ್ಲ. ನಾನು ಈ ರೀತಿ ಬಾಕ್ಸ್ಗೆ ಕಾಟನ್ ಹಾಕಿಟ್ಬಿಡ್ತೀನಿ. ಕಾಟನ್ ಹಾಕಿಟ್ಟು ಅದ್ರ ಮೇಲೆ ನಾನು ಜುವೆಲರ್ಸ್ನ ಹಾಕ್ತೀನಿ. ಹಾಗಾಗಿ ಜುವೆಲರ್ಸ್ ಸ್ಟೋನ್ ಏನೂ ಬೀಳದೆ ಚೆನ್ನಾಗಿ ಸೇಫಾಗಿರುತ್ತೆ. ಅದ್ರ ಮೇಲೆ ಈ ರೀತಿ ಒಂದು ಏನಂತ ಇದು ಪಟ್ ಬರುತ್ತಲ್ಲ, ಒಂದು ನಿಮಿಷ, ಈ ರೀತಿ ಸೌಂಡ್ ಬರುತ್ತಲ್ಲ ಈ ಪೇಪರ್, ಇದನ್ನು ಹೀಗೆ ಕವರ್ ಮಾಡಿಬಿಡ್ತೀನಿ. ಸೊ ನಾವೇನೇ ಒಂದು ಜುವೆಲರ್ಸ್ನ ತಗೊಂಡ್ರು ಸೇಫಾಗಿರುತ್ತೆ. ಓಕೆನಾ? ನೀವು ಇದನ್ನು ಫಾಲೋ ಮಾಡಿ. ಕಾಟನಲ್ಲಿ ಹಾಕಿರಿ, ನಿಜ ಜುವೆಲರ್ಸ್ ಏನೂ ಡ್ಯಾಮೇಜ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇದೊಂದು. ಈ ಒಂದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೇ ಫ್ರೆಂಡ್ಸ್. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ. ಕೆಲವೊಂದು ದಿನ ಬಿಟ್ಬಿಟ್ಟಂತೂ ಬೈದೇ ಬಿಡ್ತಿದ್ರೇನೋ, ಇನ್ನೂ ಎಷ್ಟು ದಿನ ಬೇಕು ನಿಮಗೆ ಈ ಒಂದು ಕಲೆಕ್ಷನ್ ವಿಡಿಯೋ ಮಾಡೋದಕ್ಕೆ ಅಂತ. ಸೊ ಫೈನಲಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಯಾವ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಓಕೆ, ಈಗ ವಿಡಿಯೋ ಎಂಡ್ ಮಾಡೋಣ. ಸೊ ಓಕೆ, ಇವಾಗ ವಿಡಿಯೋ ಎಂಡ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ? ಮುಂದೆ ನೆಕ್ಸ್ಟ್ ಯಾವ ವ್ಲಾಗ್ ಮಾಡೋಣ?
ಓ, ವ್ಯಾಲೆಂಟೈನ್ಸ್ ಡೇ ಬಂತು. ಸೊ ವ್ಯಾಲೆಂಟೈನ್ಸ್ ಡೇ ಈ ವರ್ಷ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಾವು ಲವರ್ಸ್ ಅಲ್ವಾ, ಲವ್ ಆಗಿ ಮದುವೆ ಆಗಿರೋದ್ರಿಂದ ಈ ವರ್ಷ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಜವಾಗ್ಲೂ ನನಗಂತೂ ಐಡಿಯಾ ಇಲ್ಲ. ಸೊ ನೋಡೋಣ. ನಿಶುಮಲ್ಲಿ ಬಾಯ್ ಮಾಡಿ. ಬಾಯ್ ಲಿಶಾಂತು. ನನ್ನ ಜ್ಯುವೆಲರ್ಸ್ ಎಲ್ಲ ಏನು ಇಟ್ಟಿದ್ದೀನಿ ಅದನ್ನೆಲ್ಲ ಹೆಂಗೆ ಹಾಳು ಮಾಡೋದು, ಆಲ್ಮೋಸ್ಟ್ ಎಲ್ಲ ಕಿತ್ತಾಗ್ತಿದ್ದಾನೆ. ಹಬ್ಬ ಎಲ್ಲ ಸೇಫಾಗಿ ಎತ್ತಿ ಇಟ್ಕೊಳ್ಬೇಕು. ಸೊ ಈ ರೀತಿ ಆಗುತ್ತೆ, ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಿಶಾಂತ್ನ ಇಟ್ಕೊಂಡು ನೀವು ಈ ರೀತಿ ವೀಡಿಯೋಸ್ ಎಲ್ಲ ಕೇಳಿದಾಗ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೂ ಮಲಗಿಸ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ, ಬಟ್ ಆದರೆ ಅವನು ಚಾಲಾಕಿದ್ದಾನೆ, ಎದ್ಬಿಡ್ತಾನೆ. ವಾಯ್ಸ್ ಕೇಳಿದ ತಕ್ಷಣ ಎದ್ಬಿಡ್ತಾನೆ ಅವನು. ಸೊ ಓಕೆ, ಐ ಹೋಪ್ ನಿಮಗೆ ಇದೊಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಕ್ಯೂ ಆ್ಯಂಡ್ ಎ ವ್ಲಾಗ್ ಕೇಳ್ತಾ ಇದ್ದೀರಾ. ಸೊ ನಿಮಗೆ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ಮಹಿ ಜೊತೆ ವಿಡಿಯೋ ಮಾಡಬೇಕಾ, ಮಹಿ ಜೊತೆ ಕ್ಯೂ ಆ್ಯಂಡ್ ಎ ವ್ಲಾಗ್ ಮಾಡಬೇಕಾ ಅದನ್ನು ಕೂಡ ತಿಳಿಸಿ. ನೀವು ಆಲ್ಮೋಸ್ಟ್ ನೀವು ಯಾವುದು ರಿಲೇಟೆಡ್ ಕ್ವಶನ್ನ ಕೇಳ್ತೀರೋ ಅದ್ರ ರಿಲೇಟೆಡ್ ಆಗಿ ನಾನು ನಿಮ್ಮ ಜೊತೆ ಆನ್ಸರ್ ಮಾಡ್ತೀನಿ. ಯಾವುದು ಮುಚ್ಚುಮರೆ ಇಲ್ಲ. ಸೊ ಏನು ಬೇಕೋ ಅದನ್ನು ನೀವು ಕಮೆಂಟ್ ಮೂಲಕ, ನಿಮ್ಮ ಕ್ವಶನ್ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಮೇ ಬಿ ಇದು ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಈ ವ್ಲಾಗ್ ಬರುತ್ತೆ, ಹಾಗಾಗಿ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಮ ಪಾರ್ಟ್ನರ್ಸ್ ಜೊತೆ, ನಿಮ್ಮ ವ್ಯಾಲೆಂಟೈನ್ ಜೊತೆ ಅವತ್ತೊಂದು ದಿನನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಅವತ್ತೊಂದು ದಿನ ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಜೊತೆ ನೀವು ಲೈಫ್ ಲಾಂಗ್ ಖುಷಿಯಾಗಿರಿ ಅಂತ ವಿಶ್ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಲವ್ ಯು ಆಲ್. ನನ್ನ ಈ ವರ್ಷದ ವ್ಯಾಲೆಂಟೈನ್ ನನ್ನ ಮಗನೇ ನನಗೆ ವ್ಯಾಲೆಂಟೈನ್. ಸೊ ಓಕೆ, ಬಾಯ್ ಮಾಡಿ ಲಿಶು. ಬಾಯ್. ಐ ಲವ್ ಯು. ಐ ಲವ್ ಯು. ಬಾಯ್.